ಮಂತ್ರ ಎಲ್ಲ ಪಕ್ಕಕ್ಕಿಟ್ಟು ದೇವ್ರನ್ನ ನಂಬಿ ಭಕ್ತಿ ಇಟ್ಟು ಭೈರತಿ ರಣಗಳ ಸಿನಿಮಾ ಸೂಪರ್ ಹಿಟ್ಟು. ಅಂದ್ರೆ ಕರ್ನಾಡು, ನಾಡು ಅಂದ್ರೆ ಕರ್ನಾಡು, ಅಣ್ಣ ಅಂದ್ರೆ ಶಿವಣ್ಣ. ಎಲ್ಲರಿಗೂ ಒಬ್ಬರೇ ಅಣ್ಣ, ಅವರೇ ಶಿವಣ್ಣ. ಓಕೆ, ಶಿವಣ್ಣ ಅಂತಂದ್ರೆ ನಮಗೆ ಹೆಂಗೆ ಏನೋ ಒಂದು ಫೀಲ್ ಇರುತ್ತೆ. ಇವತ್ತಿನ ಎಲ್ಲರೂ ಏನೋ ಏಜ್ ಆಗಿದೆ, ಅದೇ ಹೇಳ್ತೀವಲ್ಲ, ಕೆಲವರಿಗೆ ಏಜ್ ಆಗ್ತಾ ಹೋಗ್ತಂತೆ, ಇನ್ನು ಕೆಲವರಿಗೆ ಅದು ರಿವಲ್ಸ್ ಬರ್ತಾ ಬರ್ತಂತೆ. ಆ ಥರ ಶಿವಣ್ಣ ಅಂತಂದರೆ ಏನಕ್ಕಂತಂದರೆ ಇಂಥ ಒಂದು ಕ್ಯಾರೆಕ್ಟರ್ನ ಒಂದೇ ಒಂದು ಡೈಲಾಗ್ ಏನು ಇಲ್ಲದೆ ಆ ಕಣ್ಣಲ್ಲಿ ಆ ಒಂದು ವೈಬ್ರೇಷನ್ ಕೊಟ್ರಲ್ಲ, ಇದಕ್ಕಿಂತ ಇನ್ನೇನು ಬೇಕು. ಆ ಸೆಕೆಂಡ್ ಹಾಫ್ ಆಗುವವರೆಗಂತೂ, ಅದಾದ್ಮೇಲಂತೂ ಚಿಂದಿ. ಅಂಥ ಸಿನಿಮಾ ಶಿವಣ್ಣನಿಗೆ ಮಾತ್ರ ಮಾಡೋಕ್ಕೆ ಸಾಧ್ಯ. ಪಕ್ಕ ಎಂಥ ಸಿನಿಮಾ ಮಾಡೋರಂತಂದರೆ ಶಿವಣ್ಣನಿಗೆ ನಾನು ಇಷ್ಟೇ ಕೇಳೋದು, ಅಣ್ಣ ನೀವು ಇಂಥ ಸಿನಿಮಾ ಮಾಡ್ತಾ ಇರಿ ಅಣ್ಣ, ವರ್ಷಕ್ಕೆ 10 ಫಿಲ್ಮ್ ಮಾಡೋ ಬದಲು ಇಂಥದ್ದು 2 ಫಿಲ್ಮ್ ಸಾಕಣ್ಣ ನಮಗೆ. ನಾವು ತುಂಬ ಖುಷಿಯಾಗಿರ್ತೀವಿ. ಯಾಕಂದರೆ ಜೋಗಿ ಕೊಟ್ಟವರು ನೀವೇ, ಮೈಲಾರಿ ಕೊಟ್ಟವರು ನೀವೇ, ಅಣ್ಣ ತಂಗಿ ಅಂತ ಫೀಲಿಂಗ್ಸನ್ನು ತೋರಿಸಿದವರು ನೀವೇ. ಇವತ್ತು ಇಂಥ ಒಂದು ಒಳ್ಳೆ ಸಿನಿಮಾ ಕೊಟ್ಟವರು ನೀವಣ್ಣ. ನಿಮ್ಮಂಥವ್ರು ವರ್ಷಕ್ಕೆ ನಮಗೊಂದು 2 ಸಿನಿಮಾ ಕೊಡಿ ಅಣ್ಣ, ಸಾಕಣ್ಣ. ತುಂಬ ಚೆನ್ನಾಗಿದೆ ಸಿನಿಮಾ. ಮಾತ್ರ ಸೂಪರ್ ಐತೆ. ಮಾಟ ಮಂತ್ರ ಎಲ್ಲ ಪಕ್ಕಕ್ಕಿಟ್ಟು ದೇವ್ರನ್ನ ನಂಬಿ ಭಕ್ತಿ ಇಟ್ಟು ಭೈರತಿ ರಣಗಳ ಸಿನಿಮಾ ಸೂಪರ್ ಹಿಟ್ಟು. ನಿಜವಾಗ್ಲೂ ಒಂದು ಒಳ್ಳೆ ಖುಷಿ ಆಯ್ತು. ಯಾಕಂದರೆ ಲಾಸ್ಟ್ ಟೈಮು ಒಂದು ಸಿನಿಮಾ ನೋಡ್ಬಿಟ್ಟು ಬೇಜಾರಾಗ್ಬಿಟ್ಟಿತ್ತು. ಬಟ್ ಈ ಸಿನಿಮಾದಲ್ಲಂತೂ ಒಂದೊಂದು ಸೀನ್ಗಳು ಕೂಡ ಗೂಸ್ ಬಂಪ್ಸ್ ಇದ್ದಂಗಿತ್ತು. ಯಾಕೆಂದರೆ ಶಿವಣ್ಣ ಮಚ್ಚಿಡ್ಕೊಂಡ್ರು, ಒಳ್ಳೆ ಕಡಕು ಗನ್ ಹಿಡ್ಕೊಂಡ್ರು, ಕಡಕು ಕತ್ತಿಡ್ಕೊಂಡು ಕತ್ತಿಸ್ತಾ ಇರ್ತಾರಲ್ಲ ಗನ್ಗಳೆಲ್ಲ ವೇಟೆಲ್ಲ ಸೂಪರ್ ಆಗೈತೆ. ಒಂದೊಂದು ಹೇಳ್ತೀನಿ, ದೇಶಕ್ಕೆ 3 ಬಣ್ಣ, ನಾಡಿಗೆ 2 ಬಣ್ಣ, ಕನ್ನಡ ಇಂಡಸ್ಟ್ರಿಗೆ ಯಾವತ್ತು ಕಿಂಗು ನಮ್ಮ ಶಿವಣ್ಣ ಅಲ್ವಾ. ಸೂಪರ್ ಐತೆ. ಬರ್ಕಾಯ ಪೇಪರ್ ಮುಂದೆಗಡೆ ಬರ್ಕೋ, ಭೈರತಿ ರಣಗಳ ಸಿನಿಮಾ ಸೂಪರ್ ಹಿಟ್ಟು. ಯಾರಾನ ಪೈರಸಿ ಮಾಡೋದ್ನ ಮಾಸಾಣ ಮಾಡಾಕ್ಬಿಡ್ತೀನಿ. ನಿಜವಾಗ್ಲೂ ಒಂದು ಒಳ್ಳೆ ಸಿನಿಮಾ. ಎಲ್ಲರೂ ಬಂದು ಪ್ರತಿಯೊಬ್ಬ ಕನ್ನಡಿಗನು ಹೀರೋ ಫ್ಯಾನ್ಸ್ ಎಲ್ಲ ಬಿಟ್ಬಿಡಿ, ಬಂದು ಎಲ್ಲ ಸಿನಿಮಾ ಥಿಯೇಟರ್ ನೋಡ್ರಿ. ಯಾಕಂದ್ರೆ ಮಫ್ತಿ ಸಿನಿಮಾ ನೋಡಿ ಎಷ್ಟು ಖುಷಿ ಪಟ್ಟಿರೋ, ಅದಕ್ಕಿಂತ ಡಬಲ್ ಧಮಾಕ ಈ ಸಿನಿಮಾ. ಸಾಕಾಗೈತೆ. ಒಂದೊಳ್ಳೆ ಸಿನಿಮಾ ಅಂದರೆ ಈ ಸಿನಿಮಾ ಮಾತ್ರನೇ. ಜೋಗಿ ಪ್ರೇಮ್ಸ ಲೈನ್ ಬರ್ದಿರಲ್ಲ, ಅದಂತೂ ಯಾಕೆಂದ್ರೆ ಕೇಳ್ದಾಗ್ಲೇ ಅನಿಸ್ತು, ನನ್ನ ಮೊನ್ನೆ ಬಂದವರೆಲ್ಲ ನಂಬರ್ 1 ಅಂತಾರೋ, ಅವ್ರವ್ರೇ ಸಂಘ ಕಟ್ಕೊಂಡು ಬಿರ್ದು ಹಿಡ್ಕೊಂಡು ನಿಂತವರು. ಶಿವಣ್ಣ ನಿಮಗೆ ನಂಬರ್ಗಳೇ ಲೆಕ್ಕ ಇಲ್ಲಣ್ಣ, ದೇಶಕ್ಕೆ 3 ಬಣ್ಣ, ನಾಡಿಗೆ 2 ಬಣ್ಣ, ಕನ್ನಡ ಇಂಡಸ್ಟ್ರಿಗೆ ಕಿಂಗು ನಮ್ಮ ಶಿವಣ್ಣ. ಸೂಪರ್ ಆಗೈತೆ. ನಾವೆಲ್ಲ ಅಪ್ಪು ಸರ್ ಫ್ಯಾನ್ಸು. ಶಿವಣ್ಣ ವಾಕಿಂಗ್ ಎಲ್ಲ ಮಾಡ್ಬಿಟ್ಟಾರೆ, ಡ್ಯಾನ್ಸು ಅವೆಲ್ಲ ಬೇರೆ ಲೆವೆಲ್ ಆಗೈತೆ. ಪ್ರತಿಯೊಬ್ಬ ಕನ್ನಡಿಗರು ಬಂದು ಥಿಯೇಟರ್ಗೆ ಒಂದು ಸಿನಿಮಾ ನೋಡ್ರಿ. ಜೈ ಪವರ್ ಸ್ಟಾರ್, ಜೈ ಶಿವಣ್ಣ. ಭೈರತಿ ರಣಗಳ ಸಿನಿಮಾ ನೋಡ್ಕೊಂಬಂದೆ. ನಿಜವಾಗ್ಲೂ ಶಿವಣ್ಣನವ್ರನ್ನ ಬೇರೆ ಲುಕ್ಕಲ್ಲೇ ನೋಡ್ಬೋದು. ನೀವೇನು ಮಪ್ತಿ ಸಿನಿಮಾ ನೋಡಿದ್ದೀರಾ, ಅದ್ರ ಹಿಂದಿನ ಭಾಗ ಅಂತಲೇ ಹೇಳ್ಬೋದು ಈ ಸಿನಿಮಾ. ಅದರಲ್ಲಿ ಶ್ರೀಮುರಳಿಯವ್ರನ್ನ ಶಿವಣ್ಣವ್ರನ್ನ ನೋಡಿರ್ತಾರೆ ಆ ಗೆಟಪ್ಪು. ಇದರಲ್ಲಿ ಒಬ್ಬರೇ ಫುಲ್ ಮಾಸಾಗಿ ಕಾಣಿಸ್ಕೊಂಡಿದ್ದಾರೆ ಶಿವಣ್ಣವರು. ನಿಜವಾಗ್ಲೂ ಆ ಲಾಂಗ್ ಹಿಡ್ದಿರ್ಬೋದು, ಏನು ಹಳೇದು ನಮಗೆ ವಿಷ್ಣುವರ್ಧನ್ ಅವ್ರನ್ನೆಲ್ಲ ನೆನಪು ಮಾಡ್ತಾಯಿದ್ರು ಸಿನಿಮಾದಲ್ಲಿ. ಶಿವಣ್ಣವ್ರ ಲುಕ್ಕು ಅಮೇಝಿಂಗ್ ಆಗಿದೆ. ನಿಜವಾಗ್ಲೂ ನೆಕ್ಸ್ಟ್ ಲೆವೆಲ್ ಆಗಿ ಶಿವಣ್ಣವ್ರು ಈ ಸಿನಿಮಾದಲ್ಲಿ ಕಾಣಿಸ್ಕೊಂಡಿದ್ದಾರೆ. ನಿಜವಾಗ್ಲೂ ಈ ಸಿನಿಮಾ ಒಂದು ಫ್ಯಾನ್ ಇಂಡಿಯಾ ಲೆವೆಲ್ಗೆ ಟಕ್ಕರ್ ಕೊಡೋ ಥರ ಇದೆ. ನಿಜವಾಗ್ಲೂ ಇವಾಗ ನಮ್ಮ ಕನ್ನಡ ಸಿನಿಮಾ ಬಿಟ್ಬಿಡೋಣ, ಬೇರೆ ಸಿನಿಮಾ ಹಾಲಿವುಡ್ ಬಾಲಿವುಡ್ ಏನಿದೆ ಆ ಲ್ಯಾಂಗು ಮಚ್ಚು ಸಖತ್ ಮಾಸ್ ಎಂಟರ್ಟೈನ್ಮೆಂಟ್ ಸಿನಿಮಾ ಇದು. ಭೈರತಿ ರಣಗಲ್ಲು ಒಂದು ಕನ್ನಡ ಸಿನಿಮಾ ಹಿಸ್ಟ್ರಿಯಲ್ಲೇ ಒಂದು ಉಳ್ಕೊಳ್ಳುತ್ತೆ ಅನ್ಕೊತೀನಿ ನಾನು. ಯಾಕಂದರೆ ಆ ಥರ ಸ್ಟೋರಿ ಇದೆ, ಸ್ಕ್ರೀನ್ ಪ್ಲೇ, ಡೈರೆಕ್ಷನ್ ಪ್ರತಿಯೊಂದು ನೀಟಾಗಿ ತೋರಿಸಿದ್ದಾರೆ. ನಮ್ಮ ನರ್ತನವ್ರ ಡೈರೆಕ್ಷನ್ ಅಂತೂ ನೆಕ್ಸ್ಟ್ ಲೆವೆಲಾಗಿ ತೋರಿಸಿದ್ದಾರೆ. ನಿಜವಾಗ್ಲೂ ತುಂಬ ಖುಷಿ ಆಗುತ್ತೆ. ಮತ್ತು ಈ ಸಿನಿಮಾ ದೊಡ್ಡ ಮಟ್ಟದ ಸಕ್ಸಸ್ ಸಿಗಲಿ ಅಂತ ಕೇಳ್ಕೊತೀನಿ. ಜೈ ಶಿವಣ್ಣ, ಜೈ ಭೈರತಿ ರಣಗ.